ನಿನ್ನೆ ಬೆಂಗಳೂರಿನಿಂದ ಬಳ್ಳಾರಿಗೆ ಕೊಲೆ ಆರೋಪಿ ದರ್ಶನ್ ಅವರನ್ನ ಪೊಲೀಸರು ಶಿಫ್ಟ್ ಮಾಡಿದರು. ಈ ಶಿಫ್ಟಿಂಗ್ ಕಾರ್ಯ ಅಂದ್ಕೊಂಡಷ್ಟು ಸುಲಭ ಆಗಿರಲಿಲ್ಲ. 12 ಗಂಟೆ ಸಭೆ ನಡೆಸಿ 4 ತಂಡಗಳನ್ನ ಪಕ್ಕಾ ಪ್ಲಾನ್ ಮಾಡಿಕೊಂಡು ಶಿಫ್ಟಿಂಗ್ ಆಪರೇಷನ್ಗೆ ಬಳಸಲಾಗಿತ್ತು. ಈ ರೋಚಕ ಪ್ಲಾನ್ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಸೆಂಟ್ರಲ್ ಜೈಲು 300ಕ್ಕೂ ಹೆಚ್ಚು ಕಿಲೋಮೀಟರ್. ಕೊಲೆ ಆರೋಪಿ ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಒಂದ್ ಕಡೆ ಮಾಧ್ಯಮ, ಮತ್ತೊಂದ್ ಕಡೆ ಅಭಿಮಾನಿಗಳ ಕಣ್ತಪ್ಪಿಸಿ ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದು ಸಾಹಸದ ಕೆಲಸವಾಗಿತ್ತು. ಇದಕ್ಕಾಗಿ ಬರೋಬ್ಬರಿ 12 ಗಂಟೆಗೂ ಹೆಚ್ಚು ಕಾಲ ಅಧಿಕ ಸಮಯ ಚರ್ಚೆ ನಡೆಸಿದ ಪೊಲೀಸರು ಮೆಗಾ ಶಿಫ್ಟ್ ಪ್ಲಾನ್ ರೆಡಿ ಮಾಡಿದ್ರು. ಆಗ ರೆಡಿಯಾಗಿದ್ದೇ 4 ಎಸಿಪಿಗಳ ತಂಡ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸೂಚನೆ ಮೇರೆಗೆ ಬಳ್ಳಾರಿಗೆ ರೂಟ್ ಪ್ಲಾನ್ ರೆಡಿ ಮಾಡಿದ 4 ಎಸಿಪಿಗಳ ತಂಡ ದರ್ಶನ್ ಅನ್ನ ಸ್ಥಳಾಂತರಿಸಿತ್ತು. ಆ ಸವಾಲು ಹೀಗಿತ್ತು. ಬೆಂಗಳೂರು ಟು ಬಳ್ಳಾರಿಯ ರೋಚಕ ಶಿಫ್ಟಿಂಗ್ ಪ್ಲಾನ್ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಹಲಸೂರು ಎಸಿಪಿ ರಂಗಪ್ಪ, ಪೀಣ್ಯ ಎಸಿಪಿ ಸದಾನಂದ್, ಸಿಎಆರ್ ಎಸಿಪಿ ದೇವಪ್ಪ, ಬ್ಯಾಟರಾಯನಪುರ ಎಸಿಪಿ ಭರತ್ ರೆಡ್ಡಿ ನೇತೃತ್ವದ ತಂಡ ಅಖಾಡಕ್ಕೆ ಇಳಿದು ಬೆಂಗಳೂರಿನಿಂದ ಬಳ್ಳಾರಿಗೆ ದರ್ಶನ್ ಅನ್ನ ಎತ್ತಾಕೊಂಡು ಹೋಗಿದೆ. ಪ್ರತಿಯೊಂದು ಟೀಮ್ಗೆ ಒಂದೊಂದು ಟಾಸ್ಕ್ ಕೊಡಲಾಗಿತ್ತು. ಟೀಮ್ಗಳಲ್ಲಿ ಒಟ್ಟು 4 ಇನ್ಸ್ಪೆಕ್ಟರ್, 12 ಸಿಬ್ಬಂದಿ ಇದ್ದು ಶಿಫ್ಟ್ ವೇಳೆ ಸವಾಲುಗಳನ್ನು ಸರಿಪಡಿಸಲು ತಂಡ ಸಿದ್ಧವಾಗಿತ್ತು. ಮಾಧ್ಯಮಗಳು, ಅಭಿಮಾನಿಗಳಿಗೆ ಸಿಗದಂತೆ ಶಿಫ್ಟ್ಗೆ ಪ್ಲಾನ್ ಮಾಡಲಾಗಿತ್ತು. ಒಂದೊಂದು ಟೀಮ್ಗೂ ಅವರದ್ದೇ ಆದ ಕೆಲಸ ನೀಡಲಾಗಿತ್ತು. ಅದರಂತೆ ಮುಂಜಾನೆ 4 ಗಂಟೆ ಸುಮಾರಿಗೆ ಶಿಫ್ಟಿಂಗ್ ಕಾರ್ಯ ಶುರುವಾಗಿತ್ತು. ಬಳ್ಳಾರಿಗೆ ಹೊರಡುವ ಮುನ್ನ ಪರಪ್ಪನ ಅಗ್ರಹಾರಕ್ಕೆ 8 ವಾಹನ ಎಂಟ್ರಿಯಾಗಿತ್ತು. 2 ಬುಲೆರೋ ವಾಹನ, 2 ಟಿಟಿ, 2 ರಿಸರ್ವ್ ಪೊಲೀಸ್ ವಾಹನ ಆಗಮಿಸಿದ್ವು. ಸ್ಥಳಕ್ಕೆ ಬಂದ 2 ವಾಹನಗಳು 2 ಟೀಮ್ ಆಗಿ ಬದಲಾಗಿದ್ದವು. ಎಸಿಪಿ ರಂಗಪ್ಪನ ಟೀಮ್ಗೆ 1 ಬುಲೆರೋ, 1 ಟಿಟಿ, 1 ರಿಸರ್ವ್ ವ್ಯಾನ್, ಎಸಿಪಿ ಸದಾನಂದ ಟೀಮ್ಗೆ 1 ಬುಲೆರೋ, 1 ಟಿಟಿ, 1 ರಿಸರ್ವ್ ವ್ಯಾನ್ಗಳನ್ನ ನೀಡುವ ಮೂಲಕ 2 ತಂಡಗಳಾಗಿ ವಾಹನಗಳನ್ನ ರೆಡಿ ಮಾಡಲಾಗಿತ್ತು. ಎಲ್ಲರ ಕಣ್ಣು ತಪ್ಪಿಸಲು ಒಂದು ಡಮ್ಮಿ ಶಿಫ್ಟಿಂಗ್ ಟೀಮ್ ರೆಡಿಯಾಗಿತ್ತು. ಎಸಿಪಿ ರಂಗಪ್ಪ ನೇತೃತ್ವದಲ್ಲಿ ಈ ತಂಡ ರೆಡಿಯಾಗಿದ್ದು ವಾಹನದಲ್ಲಿ ದರ್ಶನ್ ಅಂಡ್ ಪಟಾಲಂ ಇಲ್ಲದಿದ್ರೂ ಭದ್ರತೆ ನೀಡಲಾಗಿತ್ತು. ಎಲ್ಲರನ್ನ ಕರೆಯುತ್ತಿರೋದಾಗಿ ಖಾಲಿ ಬಿಲ್ಡಪ್ ನೀಡಿ ಮಾಧ್ಯಮ, ಅಭಿಮಾನಿಗಳ ಡೈವರ್ಟ್ ಮಾಡುವ ಮೂಲಕ ಶಿಫ್ಟಿಂಗ್ ಟೀಮ್ನಿಂದ ಡೈವರ್ಟ್ ಪ್ಲಾನ್ ಮಾಡಲಾಗಿತ್ತು. ಎಲ್ಲ ಗಾಡಿಗಳಿಗೂ ಬಟ್ಟೆ ಮುಚ್ಚಿ ಡ್ರಾಮಾ ಮಾಡಿದ್ದ ತಂಡ ಮೊದಲಿಗೆ ಪರಪ್ಪನ ಅಗ್ರಹಾರದಿಂದ ಹೊರಟಿತ್ತು. ಇಡೀ ವಾಹನಗಳ ಬೆನ್ನು ಬಿದ್ದ ಕೆಲ ಮಾಧ್ಯಮಗಳು ಚೇಸ್ ಮಾಡಿದ್ವು. ತುಮಕೂರು ಮಾರ್ಗವಾಗಿ ಡಮ್ಮಿ ಶಿಫ್ಟಿಂಗ್ ಟೀಮ್ ತೆರಳಿತ್ತು. ಮತ್ತೊಂದೆಡೆ ರಸ್ತೆಯಲ್ಲಿ ನಿಂತಿದ್ದ ಎಸಿಪಿ ಭರತ್ ರೆಡ್ಡಿ ಮಾಧ್ಯಮ ವಾಹನಗಳ ಡೈವರ್ಟ್ ಮಾಡೋ ಕೆಲಸ ಮಾಡಿದ್ರು. ಎಸಿಪಿ ಸದಾನಂದ್ ಟೀಮ್ನಿಂದ ಅಸಲಿ ಶಿಫ್ಟಿಂಗ್ ಕೆಲಸ ನಡೆದಿತ್ತು. ಡಿ ಗ್ಯಾಂಗ್ ಶಿಫ್ಟ್ಗೆ ಎಸಿಪಿ ದೇವಪ್ಪರಿಂದ ಹೆಚ್ಚುವರಿ ಭದ್ರತೆ ನೀಡಿದ್ದು 2 ಟೀಮ್ಗಳ ಕಣ್ಗಾವಲಿನಲ್ಲಿ ದರ್ಶನ್ ಇದ್ದ ಗಾಡಿಗಳು ಹೊರಟಿದ್ವು. ಮೊದಲು ಕಾರ್ನಲ್ಲಿ ಹೊರತಂದ ಎಸಿಪಿ ಸದಾನಂದ್ ಅಂಡ್ ಟೀಮ್ ಅನಂತಪುರ ಮಾರ್ಗವಾಗಿ ತೆರಳಿದ್ರು. ಹೈವೇ ತಲುಪಿದ ಬಳಿಕ ದರ್ಶನ್ ಅನ್ನ ಟಿಟಿಗೆ ಶಿಫ್ಟ್ ಮಾಡಿಕೊಂಡಿದ್ದಾರೆ. ಹೀಗೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಪೊಲೀಸರು ಹೋಗ್ತಿದ್ದಂತೆ ಟಿವಿ9 ನಿಖರ ಮಾಹಿತಿ ಪಡೆದು ಅಸಲಿ ತಂಡದ ಬೆನ್ನು ಹತ್ತಿತ್ತು. ದರ್ಶನ್ ಯಾವ ಮಾರ್ಗದಲ್ಲಿ ತೆರಳಿದ್ದು ಅನ್ನೋದರ ಇಂಚಿಂಚು ಮಾಹಿತಿ ಜೊತೆಗೆ ವಿಡಿಯೋವನ್ನು ಪ್ರಸಾರ ಮಾಡಿದೆ. ಅಸಲಿಗೆ ತುಮಕೂರು ಮಾರ್ಗವಾಗಿ ತೆರಳಿದ್ದ ಮತ್ತೊಂದು ತಂಡ ದರ್ಶನ್ ಟೀಮ್ ಕರೆದೊಯ್ಯುತ್ತಿರುವುದಾಗಿ ಬಿಂಬಿಸಿ ಅಭಿಮಾನಿಗಳ ದಾರಿ ತಪ್ಪಿಸಿತ್ತು. ಆ ವಾಹನ ಅಸಲಿಗೆ ಖಾಲಿಯಾಗಿ ಬಳ್ಳಾರಿಗೆ ಬಂದಿತ್ತು. ಖಾಲಿ ವಾಹನಗಳಲ್ಲೇ ಎಸಿಪಿ ರಂಗಪ್ಪ ಅಂಡ್ ಟೀಮ್ ಬಳ್ಳಾರಿಗೆ ಖಾಲಿ ವಾಹನಗಳ ಮೂಲಕ ಎಂಟ್ರಿ ಕೊಟ್ಟಿದ್ರು. ಆದ್ರೆ ಅಸಲಿ ಟೀಮ್ ಬೆನ್ನತ್ತಿದ ಟಿವಿ9 ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪ್ರತಿ ಮಾಹಿತಿಯನ್ನ ಪ್ರಸಾರ ಮಾಡಿತ್ತು. ಬ್ಯೂರೋ ರಿಪೋರ್ಟ್ ಟಿವಿ9.